ನಮ್ಮ ಅಕ್ಷರಧಾರ ಎಡಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದೇನೆ. ಸತ್ಯ, ಅಹಿಂಸೆ, ಸಮಾನತೆ, ಸಾಮರಸ್ಯ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ನನ್ನನ್ನು ನಾನು ಇದನ್ನು ಯಶಸ್ವಿಯಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ನಾವೆಲ್ಲರೂ ಇವತ್ತು ಪ್ರತಿಜ್ಞೆಯನ್ನ ಮಾಡುತ್ತೇವೆ. ಗವರಾಜಾರಾಮ್ ಪತಿತ ಪಾವನ ಸೀತಾರಾಮ್ ईश्वर हल्ला तेरे नाम सबको सन्मति है भगवान रघुपति राघव ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪ್ರಮುಖರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆ ಇವತ್ತು ನಾವು ಆಚರಣೆ ಮಾಡಿದ್ದೇವೆ. ಗಾಂಧೀಜಿಯವರು ಅಹಿಂಸೆಯ ಮೂಲಕ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ಕೆಲಸವನ್ನು ಮಾಡಿದರು. ಅವರೊಟ್ಟಿಗೆ ಸುಭಾಷ್ ಚಂದ್ರ ಬೋಸ್ ಅವರು, ನೇತಾಜಿರವರು, ಜವಾಹರ್ಲಾಲ್ ಅವರು ಮತ್ತು ನಮ್ಮ ಬಾಪುಲೇರವರು, ಅಂಬೇಡ್ಕರ್ ಆದಿಯಾಗಿ ಅನೇಕ ಮಹನೀಯರು ಕೂಡ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕು, ಆಂಗ್ಲರನ್ನು ಭಾರತದಿಂದ ಓಡಿಸಬೇಕು ಅಂತೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿ ಅನ್ನ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹದ ಹೋರಾಟಗಳನ್ನು ಮಾಡಿ ಕಡೆಗೆ ಗಾಂಧೀಜಿಯವರು ಯಾವುದೇ ಅಸ್ತ್ರವನ್ನು ಹಿಡಿಯದೆ ಅಹಿಂಸೆಯನ್ನು ಮಾಡದೆ ಬಹುಶಃ ತನ್ನ ಸರಳತೆ, ಶಾಂತಿ, ವಿನಯದಿಂದಾಗಿ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪ್ರಮುಖರಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಒಬ್ಬರು. ಅವರನ್ನು ನಾವು ಸದಾಕಾಲ ನೆನೀತಾ ಅವರ ಮಾರ್ಗದರ್ಶನ, ಜನತೆಗೆ ಅವರ ಮೇಲೆ ಇದ್ದಂಥ ಅವರಿಗೆ ಜನರ ಮೇಲೆ ಇದ್ದಂಥ ವಿಶೇಷವಾದ ಪ್ರೀತಿ, ಅಕ್ಕರೆ ಇವೆಲ್ಲವನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಅವರೇನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರೋ ಅವೆಲ್ಲವನ್ನು ಕೂಡ ನಾವು ಅಳವಡಿಸ್ಕೊಂಡು ಪ್ರಮುಖವಾಗಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಈ ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ದೇಶದಲ್ಲಿ 3ನೇ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಇವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂಥವರು. ಇವತ್ತು ನಾವು ಗಾಂಧೀಜಿ ಹೇಳ್ತಾ ಇದ್ರು, ಒಬ್ಬ ಹೆಣ್ಣುಮಗಳು ಯಾವತ್ತು ನಡು ರಾತ್ರಿಯಲ್ಲಿ ಒಬ್ಬಂಟಿಗೆ ನಡೆದೋಗ್ತಾಳೆ, ನಡು ಓಡಾಡ್ತಾಳೆ, ಅವತ್ತೇ ನಮ್ಮ ಸ್ವಾತಂತ್ರ್ಯ ಬಂದಿದೆ ಅಂತ ತಿಳ್ಕೋಬೇಕು ಅಂತ. ಇವತ್ತು ನೋಡಿ, ಅವರ ಆಶಯದಂತೆ ಇವತ್ತು ಗ್ರಾಮಗಳ ಅಭಿವೃದ್ಧಿಯಾಗಿದೆ, ಗ್ರಾಮ ಸ್ವರಾಜ್ಯವನ್ನು ಮಾಡಿದ್ದೇವೆ, ಗ್ರಾಮ ಪಂಚಾಯಿತಿಗಳಿಗೆ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಅವರ ಆಶಯದಂತೆ ಮಹಾತ್ಮ ಗಾಂಧಿ ಯೋಜನೆ, ನರೇಗಾ ಯೋಜನೆ ಯಾರು ಮಾಡಿದ್ದು? ಈ ನಮ್ಮ ಮನಮೋಹನ್ ಸಿಂಗ್ ಅವರು ಗಾಂಧೀಜಿಯವರ ನೆನಪಿಗಾಗಿ ಆ ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆವತ್ತು ದಿವಸ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧಿ ಏನು ನರೇಗಾ ನಾವೇನು ಹೇಳ್ತೀವಿ, MRSG ಅಂತ ಹೇಳ್ತೀವಿ, ಆ ಸ್ಕೀಮನ್ನು ತಂದು ಅದರ ಮುಖಾಂತರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಆ ಅಧಿಕಾರವನ್ನು ಆಳತಕ್ಕಂಥ ಅವ್ರ ಕೈಲಿಗೆ ಅಧಿಕಾರ ಕೊಟ್ಟು ಇವತ್ತು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡೋದಕ್ಕೆ ಆ ಒಂದು ಆಶಯವೇ ಮಹಾತ್ಮ ಗಾಂಧಿ ಆಶಯದ ಒಂದು ಭಾಗ. ಅನೇಕರಿಗೆ ಮನೆಗಳೇ ಇರಲಿಲ್ಲ. ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ಹೇಳ್ತಾ ಇದ್ರು, ಈಗ ಈ ಒಂದು ಭಾರತ ಜನರಿಗೆ ಅವರ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮ ಹಾಕೋಬೇಕು ಅಂತೇಳಿ ಅಂದಿನ
ಪ್ರಧಾನಮಂತ್ರಿಗಳು ಕೂಡ ಅವರ ಸಲಹೆಯನ್ನು ಕೊಟ್ಟಿದ್ದರು. ಅವರ ಆಶಯದಂತೆ ಬಂದಂತಹ ನೆಹರು ಆದಿಯಾಗಿ ನಮ್ಮ ಇಂದಿರಾ ಗಾಂಧಿ ಆದಿಯಾಗಿ 20 ಅಂಶದ ಕಾರ್ಯಕ್ರಮವನ್ನು ತಂದು ಆ ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದರು. ಗರೀಬಿ ಹಟಾವೋ ಅಂತ ಕಾರ್ಯಕ್ರಮವನ್ನು ತಂದು ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಇವತ್ತು ರೇಷನ್ ಕೊಡ್ತಕ್ಕಂಥ ಸೊಸೈಟಿ ವಿತರಣೆ ಇದೆ. ಈ ವಿತರಣೆಯನ್ನು ಕೂಡ ಇದು ಗಾಂಧೀಜಿಯವರ ಒಂದು ಆಶಯ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವು ಅವತ್ತು ಪ್ರಾರಂಭ ಮಾಡಿದ್ದು ಬಡವರಿಗೆ ಡಿಪೋಗಳ ಮುಖಾಂತರ ರೇಷನ್ ಕೊಡಬೇಕು ಅಂತ, ಇವತ್ತಿಗೂ ಯಶಸ್ವಿ ನಡೀತಾ ಇದೆ. ಹೀಗೆ ಗಾಂಧಿ ಜಯಂತಿಯನ್ನು ಇವತ್ತು ನಾವೆಲ್ಲ ಕೂಡ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡೋ ಮುಖಾಂತರ ಅವರಿಗೆ ನಾವು ಅಂಥ ಪುರುಷ ನಮ್ಮಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಆ ಅತಿಶಯೋಕ್ತಿಯ ಆಶಯದೊಂದಿಗೆ ನಾವೆಲ್ಲ ಸೇರಿ ಇವತ್ತು ಗಾಂಧಿ ಜಯಂತಿನ ಆಚರಣೆ ಮಾಡ್ತಾ ಇದ್ದೀರಿ. ತಾವೆಲ್ಲ ಭಾಗವಹಿಸಿದಿರಿ. ತಮ್ಮೆಲ್ಲರೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ನಾನು ಗಾಂಧೀಜಿಯವರ ಆದರ್ಶವನ್ನು ನೀವೆಲ್ಲ ಪಾಲಿಸೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.